ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 110 ಪಾಯಿಂಟ್ಸ್ ಗೇನ್ ಆಗಿ 80,956 ಕ್ಲೋಸ್ ಆಗಿದೆ. ನಿಫ್ಟಿ 10 ಪಾಯಿಂಟ್ಸ್ ಗೇನ್ ಆಗಿ 24,407 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 571 ಪಾಯಿಂಟ್ಸ್ ಗೇನ್ ಆಗಿ 53,266 ಕ್ಲೋಸ್ ಆಗಿದೆ. ಮಾರ್ಕೆಟ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫ್ರೆಂಡ್ಸ್, ನಿಮಗೆ ಯಾವುದೇ ಥರ ಕ್ವಶನ್ಸ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಸಂಡೇ Q&A ಸೆಷನ್ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಕಂಪ್ಲೀಟಾಗಿ ಮಾತಾಡ್ಕೊಳೋಣ. ಮತ್ತು ನಿನ್ನೆ 2 ಕ್ವಶನ್ಸ್ ಬಂದಿದ್ದು, ಈ ಕ್ವಶನ್ಸ್ಗೂ ಸಂಡೇ ವಿಡಿಯೋದಲ್ಲೇ ಮಾತಾಡ್ಕೊಳೋಣ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ ಇವತ್ತು ಮಾರ್ಕೆಟ್ ಸ್ವಲ್ಪ ವಾಲಟೈಲಾಗಿ ಮೂವ್ ಆಗಿದೆ. ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ಪಾಸಿಟಿವ್ ಆಗಿ ಓಪನ್ ಆಯಿತು. ಅಲ್ಲಿಂದ 100 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಸ್ವಲ್ಪ ಹೊತ್ತು ಸೈಡ್ ವೇಸಲ್ಲೇ ಇತ್ತು. ಆದರೆ 11:50 ಆ ಟೈಮ್ಗಾದರೆ ನಿಯರ್ಲಿ 200 ಪಾಯಿಂಟ್ಸ್ ಸಡನ್ನಾಗಿ ಫಾಲ್ ಆಗೋಗಿದೆ. 200 ಪಾಯಿಂಟ್ಸ್ ಫಾಲ್ ಆದಮೇಲೂ ಮತ್ತೆ ರಿಕವರ್ ಆಗಿದೆ. ಆದರೆ 2:15 ಆ ಟೈಮಲ್ಲಿ ಮತ್ತೆ 100 ಪಾಯಿಂಟ್ಸ್ ಫಾಲ್ ಆಗಿದೆ. ಆದ್ರೂ ಮಾರ್ಕೆಟ್ಸ್ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ನಿಫ್ಟಿ ಚಾರ್ಟ್ ಪ್ಯಾಟ್ರನ್ ಒಂದೇ ಅಲ್ಲ ಈ ಥರ ಇರೋದು. ಪ್ರತಿಯೊಂದು ಇಂಡಿಸಿಸ್ಸೂ ಇದೇ ಥರನೇ ಚಾರ್ಟ್ ಪ್ಯಾಟ್ರನ್ ಇದೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಪ್ರತಿಯೊಂದು ಚಾರ್ಟ್ ಪ್ಯಾಟ್ರನ್ ಕೂಡ ಇದೇ ಥರನೇ ಇದೆ. ಒಂದೇ ಥರನೇ ರಿಯಾಕ್ಟ್ ಆಗಿದೆ ಇವತ್ತು ಮಾರ್ಕೆಟ್. ಆದ್ರೂ ಮಾರ್ಕೆಟ್ಸ್ ಇಷ್ಟು ವಾಲಟೈಲಾಗಿ ರಿಯಾಕ್ಟ್ ಆಗಿದ್ರು ಬ್ಯಾಂಕ್ಸ್ ಮಾತ್ರ ಇವತ್ತು ತುಂಬಾ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಇದಕ್ಕೆ ಬೇರೆ ರೀಸನ್ನೇ ಇದೆ, ಇದನ್ನು ಮುಂದೆ ಮಾತಾಡ್ಕೊಳೋಣ. ಮತ್ತು ಇವತ್ತು ಲಾರ್ಜ್ ಕ್ಯಾಪ್ಗಿನ್ನ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ನಿಯರ್ಲಿ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್. ನೆಕ್ಸ್ಟ್ ಇವಾಗ ಸೆಕ್ಟಾರ್ ವೈಸ್ ನೋಡಿಕೊಂಡ್ರೆ 12 ಸೆಕ್ಟಾರ್ಸಲ್ಲಿ 6 ಸೆಕ್ಟಾರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, 6 ಸೆಕ್ಟಾರ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ಇವಾಗ ಪಾಸಿಟಿವ್ ಆಗಿ ನೋಡಿಕೊಂಡ್ರೆ PSU ಬ್ಯಾಂಕ್ಸ್ ಅಬೌವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಪಾಸಿಟಿವಲ್ಲಿದೆ, ಜೊತೆಗೆ ಫಿನಾನ್ಷಿಯಲ್ ಸರ್ವಿಸಸ್ ಕೂಡ ಪಾಸಿಟಿವಲ್ಲೇ ಇದೆ. ಇವು ಓವರಾಲ್ ಬ್ಯಾಂಕಿಂಗ್ ಸೆಕ್ಟರೇ ಇವತ್ತು ಪಾಸಿಟಿವ್ ಆಗಿದೆ. ಯಾಕಂದರೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಅಮೈನ್ಮೆಂಟ್ ಬಿಲ್ಲಲ್ಲಿ ಹೊಸ ಬ್ಯಾಂಕಿಂಗ್ ಲಾಸ್ನ ಪ್ರಪೋಸ್ ಮಾಡಿದ್ದಾರೆ. ಈ ಬ್ಯಾಂಕಿಂಗ್ ಲಾ ಇಂದನೇ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಇನ್ನೊಂದು ರೀಸನ್ ಏನಿದೆ ಅಂದರೆ, ಈ ಬ್ರೋಕರೇಜ್ ಫರ್ಮ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಅಂಡರ್ ವ್ಯಾಲ್ಯೂಲಿದೆ, ಅದಕ್ಕೋಸ್ಕರ ಈ ಬ್ರೋಕರೇಜ್ ಫರ್ಮ್ಸ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಅದರಿಂದನೂ ಬ್ಯಾಂಕಿಂಗ್ ಸೆಕ್ಟರ್ ಪಾಸಿಟಿವ್ ಆಗಿರೋದು. ಅದಾದಮೇಲೆ December 6 RBI MPC ಮೀಟಿಂಗ್ ಇದೆ ಅಲ್ಲ, ಈ ಮೀಟಿಂಗಲ್ಲಿ ರೇಟ್ ಕಟ್ ಇರೋ ಚಾನ್ಸಸ್ ಇದೆ, ಅಥವಾ ರೇಟ್ ಕಟ್ ಮಾಡಲಿಲ್ಲ ಅಂದ್ರೂ CRR ಕಟ್ ಆದರೂ ಇರುತ್ತೆ ಅಂತ ಮಾರ್ಕೆಟ್ಸ್ ಸ್ಟ್ರಾಂಗ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದರಿಂದನೇ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇಷ್ಟು ಪಾಸಿಟಿವಿಟಿ ಕಾಣ್ತಾ ಇರೋದು. ಈ ರೇಟ್ ಕಟ್ ಬಗ್ಗೆ, CRR ಬಗ್ಗೆ, SLR ಬಗ್ಗೆ ಕಂಪ್ಲೀಟಾಗಿ ನಾಳೆ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ನ್ಯೂಸಲ್ಲೇ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಾಕಿದ್ರೆ ಅದು ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ಬೇರೆ ನ್ಯೂಸ್ಗೆಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾಳೆ ಮಾತಾಡ್ಕೊಳ್ಳೋಣ. ಈ ಎಲ್ಲ ಪಾಸಿಟಿವ್ ಥಿಂಗ್ಸಿಂದನೇ ಬ್ಯಾಂಕಿಂಗ್ ಸೆಕ್ಟರ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ರೇಟ್ ಕಟ್ ಏನಾದರೂ ಮಾಡಿದ್ರೆ ಎಸ್ಪೆಷಲಿ ಬ್ಯಾಂಕ್ಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಮತ್ತು ಹೌಸಿಂಗ್ ಫಿನಾನ್ಸ್ ಸೆಗ್ಮೆಂಟ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಈ 2 ಸೆಗ್ಮೆಂಟ್ನ ಟ್ರ್ಯಾಕ್ ಮಾಡ್ತಾ ಇರಿ. ಅದಾದಮೇಲೆ ರಿಯಾಲಿಟಿ ಸೆಕ್ಟರ್ ನೋಡಿದ್ರಾ, ರಿಯಾಲಿಟಿ ಸೆಕ್ಟರ್ ಕೂಡ ಅಬೌವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಬ್ರೋಕರೇಜ್ ಫರ್ಮ್ಸ್ ತುಂಬ ಬೈ ರೇಟಿಂಗ್ ಕೊಡ್ತಾ ಇದ್ದಾರೆ, ಅದರಿಂದನೇ ರಿಯಾಲಿಟಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದ್ರ ಜೊತೆಗೆ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಸಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಕೂಡ ಇನ್ಕ್ರೀಸ್ ಆಗುತ್ತೆ ಇನ್ಫ್ರಾ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಓವರಾಲ್ ರಿಯಾಲಿಟಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದ್ರ ಜೊತೆಗೆ ಸ್ವಲ್ಪ ಬ್ರೋಕರೇಜ್ ಫರ್ಮ್ಸ್ ಎಲ್ಲ ಇಂಡಿಯನ್ ಮಾರ್ಕೆಟ್ಸ್ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಅದರಿಂದನೂ ಮಾರ್ಕೆಟ್ಸ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತು ಇದ್ರ ಜೊತೆಗೆ ಇವಾಗ MPC ಮೀಟಿಂಗ್ ಇದೆ ಅಲ್ಲ, ಈ 3 ಡೇಸಿಂದನೂ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತು ಕ್ಯಾಶ್ ಮಾರ್ಕೆಟಲ್ಲಿ FIS DIS ಡೇಟಾ ನೋಡಿಕೊಂಡ್ರೆ ನಿನ್ನೆ FIS ಆದರೆ 3,665 ಕೋಟಿ ಬೈ ಮಾಡಿದ್ದಾರೆ. ಈ ರೀಸೆಂಟ್ ಟೈಮಲ್ಲಿ ಈ ಥರ ಬೈಯಿಂಗ್ ಎಂದೂ ನೋಡಿಲ್ಲ. ಫಸ್ಟ್ ಟೈಮ್ ಈ ಥರ ಬೈ ಸೈಡಿಗೆ ಬರ್ತಾ ಇದ್ದಾರೆ FIS. ಮತ್ತು ಇವಾಗ ಏನಕ್ಕೆ ಇಷ್ಟು ಸಡನ್ನಾಗಿ ಬೈ ಸೈಡಿಗೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಬೇಕು. ಯಾಕಂದರೆ ಇವಾಗ RBI MPC ಮೀಟಿಂಗ್ ಇದೆ ಅಲ್ಲ, ಈ ರೇಟ್ ಕಟ್ ಏನಾದರೂ ಮಾಡಿದ್ರೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈ ರ್ಯಾಲಿಗೋಸ್ಕರ ಏನಾದರೂ FIS ನಮ್ಮ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಬೇಕು. ಇವಾಗೇನೋ RBI ಇಂದ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂತು ಅಂದರೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಶುಕ್ರವಾರ ಏನೋ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು ಅಂತ ಶುಕ್ರವಾರ ಸೆಕೆಂಡ್ ಹಾಫಲ್ಲಿ ಸೆಲ್ ಆಫ್ ಏನಾದರೂ ಶುರು ಆದರೆ ಮತ್ತೆ ಮಾರ್ಕೆಟ್ಸ್ ತುಂಬಾ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ FIS ಯಾವ ಕಾರಣದಿಂದ ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದಾರೆ ಅಂತ ನೋಡ್ಕೊಬೇಕು. ನೋಡೋಣ ಇವತ್ತು FIS ಏನಾದರೂ ಬೈ ಸೈಡಲ್ಲೇ ಇದ್ದಾರಾ ಅಥವಾ ಸೆಲ್ ಸೈಡಲ್ಲೇ ಇರ್ತಾರಾ ಅಂತ.
ಇನ್ನು ಈ ರೆಕಾರ್ಡಿಂಗ್ ಟೈಮಲ್ಲಿ FIDI ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ US ಮಾರ್ಕೆಟ್ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಅಲ್ಲಿ ಜಾಬ್ ಓಪನಿಂಗ್ ಡೇಟಾ ಪಾಸಿಟಿವಾಗೇ ಬಂದಿದೆ. ಅದರಿಂದ US ಮಾರ್ಕೆಟ್ಸ್ ಓವರಾಲ್ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ರೀಸೆಂಟ್ ಟೈಮಿಂದ ನೋಡ್ತಾ ಇದ್ದೀರಾ, ರುಪಿ ಡೈಲಿ ಫಾಲ್ ಆಗ್ತಾನೇ ಇದೆ. ಎಗೇನೆಸ್ಟ್ ಡಾಲರ್ ರುಪಿ ವೀಕ್ ಆಗ್ತಾನೆ ಬರ್ತಾ ಇದೆ. ನೋಡಬೇಕು ಈ ರುಪಿ ವೀಕ್ ಆಗೋದು ನಮ್ಮ ಮಾರ್ಕೆಟ್ಸ್ ಮೇಲೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಒನಾಸಾ ಕನ್ಸ್ಯೂಮರ್ ಈ ಕಂಪನಿ ಇವತ್ತು ಇಂಟರ್ಡೇ ಸೆಷನಲ್ಲಿ 10% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಈ ಕಂಪನಿ ಬಗ್ಗೆ Q2 ರಿಸಲ್ಟ್ಸ್ ಟೈಮಲ್ಲೇ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವರು Q2 ರಿಸಲ್ಟ್ಸ್ ಸ್ವಲ್ಪ ಎಸ್ಟಿಮೇಟೆಡ್ಗಿನ್ನ ಬಿಲೋ ಪೋಸ್ಟ್ ಮಾಡಿದರು. ಜೊತೆಗೆ ಲಾಸ್ಟ್ 5 ಕ್ವಾರ್ಟರ್ಸಲ್ಲಿ ಫಸ್ಟ್ ಟೈಮ್ ಈ ಥರ ರಿಸಲ್ಟ್ಸ್ ಡ್ರಾಪ್ ಆಗಿರೋದು ಅಂತ ಅವಾಗೇ ಅಪ್ಡೇಟ್ ಮಾಡಿದ್ದೆ. ಅಪ್ಡೇಟ್ ಮಾಡಿದ ಮೇಲೆ ಅವಾಗ 2 ಡೇಸಲ್ಲೇ ಶೇರ್ ಪ್ರೈಸ್ ನಿಯರ್ಲಿ ಎಬೋ 25% ಕರೆಕ್ಟ್ ಆಯಿತು ನೆಕ್ಸ್ಟ್ 2 ಡೇಸಲ್ಲೇ. ಮತ್ತು ಅದಾದಮೇಲೆ ಸ್ಟ್ರಾಂಗ್ ಬೈಯಿಂಗ್ ಸೆಂಟಿಮೆಂಟಿಂದ ಶೇರ್ ಪ್ರೈಸ್ ರಿಕವರ್ ಆಗ್ತಾ ಬಂತು. ಇವತ್ತು ಶೇರ್ ಪ್ರೈಸ್ ನೋಡಿಕೊಂಡ್ರೆ ಯಾಕೆ 10% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ ಅಂದರೆ, ಈ ಕಂಪನಿ ಪ್ರಮೋಟರ್ ಆದ ವರುಣ್ ಅಲಗ್ ಅವರು ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಅಡಿಷ್ನಲ್ ಆಗಿ 4.25 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಟೋಟಲ್ ಇವ್ರ ಹತ್ರ 31.88% ಸ್ಟೇಕ್ ಇದೆ ಈ ಕಂಪನಿಯಲ್ಲಿ. ಯಾವಾಗ ಪ್ರಮೋಟರ್ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡ್ರೋ ಇನ್ವೆಸ್ಟರ್ಸ್ಗೆ ಕಾನ್ಫಿಡೆನ್ಸ್ ಬಂತು. ಈ ಥರ ಪ್ರಮೋಟರೇ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ ಇಷ್ಟು ಕರೆಕ್ಟ್ ಆದಮೇಲೆ. ಅದಕ್ಕೋಸ್ಕರ ಸ್ಟ್ರಾಂಗ್ ಬೈಯಿಂಗ್ ಆಕ್ಟಿವಿಟಿಯಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಒಂದು ವಾರದಲ್ಲೇ 25% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸ್ಟಾರ್ ಸಿಮೆಂಟ್ ಈ ಕಂಪನಿ ಬೆಳಿಗ್ಗೆಯಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಆದರೆ 12 ಗಂಟೆ ಆ ಟೈಮಲ್ಲಿ ನಿಯರ್ಲಿ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಸ್ಟಾರ್ ಸಿಮೆಂಟ್ ಕಂಪನಿನ ಅದಾನಿ ಗ್ರೂಪ್ಗೆ ಸೇರಿರೋ ಅಂಬುಜಾ ಸಿಮೆಂಟ್ ಅವರು ಅಕ್ವೈರ್ ಮಾಡೋದಕ್ಕೆ ಮಾತುಕತೆ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಸ್ಟಾರ್ ಸಿಮೆಂಟ್ ಅವರು ಈ ಅಕ್ವಿಸಿಷನ್ ಬಗ್ಗೆ ಏನೂ ರೆಸ್ಪಾಂಡ್ ಆಗಿಲ್ಲ ಅಂತ ಅಪ್ಡೇಟ್ ಬರ್ತಿದ್ದಂಗೆ ಸ್ವಲ್ಪ ಶೇರ್ ಪ್ರೈಸ್ ಕರೆಕ್ಟ್ ಆಗಿದೆ. ಮತ್ತು ಈ ಅಂಬುಜಾ ಸಿಮೆಂಟ್ ಅವರು ಏನಕ್ಕೆ ಈ ಕಂಪನಿನ ಅಕ್ವೈರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂದರೆ, ಈ ಸ್ಟಾರ್ ಸಿಮೆಂಟ್ ಅವ್ರಿಗೆ ನಾರ್ತ್ ಈಸ್ಟ್ ರೀಜನಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇದೆ. ಜೊತೆಗೆ ಇವಾಗ 7.7 ಮಿಲಿಯನ್ ಟನ್ ಪರ್ ಆ್ಯನಮ್ ಕೆಪಾಸಿಟಿ ಇದೆ. 2030ಗೆಲ್ಲ 25 ಮಿಲಿಯನ್ ಟನ್ ಪರ್ ಆ್ಯನಮ್ ಕೆಪಾಸಿಟಿಗೆ ರೀಚ್ ಆಗ್ತೀವಿ ಅಂತ ಮುಂಚೆನೇ ಹೇಳಿದರು. ಅದರಿಂದನೇ ಈ ಅಂಬುಜಾ ಸಿಮೆಂಟ್ ಅವರು ಈ ಕಂಪನಿನ ಅಕ್ವೈರ್ ಮಾಡೋದಕ್ಕೆ ನೋಡ್ತಾ ಇರೋದು. ಇವಾಗೇನೋ ಇನ್ನು ಈ ಅಕ್ವಿಸಿಷನ್ ಬಗ್ಗೆ ಯಾವುದೇ ಥರ ರಿಪ್ಲೈ ಬಂದಿಲ್ಲ. ಒಂದು ವೇಳೆ ಈ ಅಕ್ವಿಸಿಷನ್ ಬಗ್ಗೆ ಏನಾದರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಆದರೆ ನಾಳೆ ಕೂಡ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಈ ಅಕ್ವಿಸಿಷನ್ ಬಗ್ಗೆ ಏನೇನು ಅಪ್ಡೇಟ್ ಬರುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಇವತ್ತು ಡಿಫೆನ್ಸ್ ಕಂಪನೀಸ್ ನೋಡಿದ್ರಾ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. GRSE, ಭಾರತ್ ಡೈನಾಮಿಕ್ಸ್, HAL, ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಕಂಪನೀಸ್ ಎಲ್ಲ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಮತ್ತು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಫಾಲ್ ಆಗಿದೆ. ಯಾಕಿವತ್ತು ಈ ಡಿಫೆನ್ಸ್ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂದರೆ, ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು 5 ಡಿಫೆನ್ಸ್ ರಿಲೇಟೆಡ್ ಪರ್ಚೇಸ್ಗೆ ಅಪ್ರೂವ್ ಮಾಡಿದ್ದಾರೆ. ಈ ಅಕ್ವಿಸಿಷನ್ ಟೋಟಲ್ ಕಾಸ್ಟ್ ಬಂದು 21,772 ಕ್ರೋರ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಪರ್ಚೇಸಲ್ಲಿ ಏನೇನಕ್ಕೆ ಅಪ್ರೂವ್ ಸಿಕ್ಕಿದೆ, ಇವರು ಏನೇನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಇದನ್ನು ಯಾವ್ಯಾವ ಸೆಗ್ಮೆಂಟ್ಸ್ಗೆ ಕೊಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ರಿಪೋರ್ಟಲ್ಲಿ ರಿಲೀಸ್ ಮಾಡಿದ್ದಾರೆ. ಇವಾಗ ಇದರಲ್ಲಿ ಫಸ್ಟ್ನೇ ಅಪ್ರೂವ್ ನೋಡಿಕೊಂಡ್ರೆ 31 ಹೊಸ ವಾಟರ್ ಜೆಟ್ ಕ್ರಾಫ್ಟ್ಸ್ಗೆ ಅಪ್ರೂವ್ ಕೊಟ್ಟಿದ್ದಾರೆ. ಇದು ನೇವಿಗೋಸ್ಕರ ಅಪ್ರೂವ್ ಮಾಡಿರೋದು. ಅದಾದಮೇಲೆ 120 ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ಗೆ ಸಹ ಅಪ್ರೂವ್ ಕೊಟ್ಟಿದ್ದಾರೆ. ಮತ್ತು ಅಡ್ವಾನ್ಸ್ ಲೈಟ್ ವೈಟ್ ಹೆಲಿಕಾಪ್ಟರ್ಸ್ಗೆ ಮತ್ತು ಟ್ಯಾಂಕರ್ಸ್ಗೆ ಈ ಥರ ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗೆ ಇವರು ಅಪ್ರೂವ್ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಈ ಕಂಪನಿ ಸ್ಟಾಕ್ ಸ್ಪ್ಲಿಟ್ನ ಅನೌನ್ಸ್ ಮಾಡಿದೆ 1:1 ರೇಷಿಯೋದಲ್ಲಿ. ಇದಕ್ಕೆ ರೆಕಾರ್ಡ್ ಡೇಟ್ ಬಂದು ಡಿಸೆಂಬರ್ 27 ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ನೀವು ಯಾರಾದರೂ ಈ ಸ್ಟಾಕ್ ಸ್ಪ್ಲಿಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಡಿಸೆಂಬರ್ 27 ಒಳಗಡೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಈ ಶೇರ್ಸ್ ಕ್ರೆಡಿಟ್ ಆಗಿರಬೇಕು. ಆವಾಗ ಮಾತ್ರ ನೀವು ಈ ಸ್ಟಾಕ್ ಸ್ಪ್ಲಿಟ್ಗೆ ಎಲಿಜಿಬಲ್ ಆಗ್ತೀರಾ. ಸ್ವಿಗ್ಗಿ ಈ ಕಂಪನಿ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಇವ್ರ Q2 ರಿಸಲ್ಟ್ಸ್ ಬೆಟರಾಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತು ಫುಡ್ ಡೆಲಿವರಿ ಸೆಗ್ಮೆಂಟಲ್ಲೂ ಒಳ್ಳೆ ಗ್ರೋತ್ ಇದೆ.
ಕ್ವಾರ್ಟರಲ್ಲಿ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲೂ ಒಳ್ಳೆ ಗ್ರೋತ್ ಇದೆ ಅಂತ ನಿನ್ನೆ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ಇನ್ನು ನೆಕ್ಸ್ಟ್ 2 ಇಯರ್ಸ್ ಒಳಗಡೆ ಪ್ರಾಫಿಟ್ಸ್ಗೆ ಟರ್ನ್ ಆಗ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 4 to 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೋಡೋಣ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಸಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ, ಯಾವ್ಯಾವ ಸೆಗ್ಮೆಂಟ್ಸಲ್ಲಿ ಯಾವ ಥರ ಗ್ರೋತ್ ಇದೆ ಅಂತ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ರೀಸೆಂಟ್ ವೀಡಿಯೋಸಲ್ಲೇ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತಾದರೆ ಪಾಲಿಸಿ ಬಜಾರ್ ಸ್ಟಾಕ್ ನೋಡಿದ್ರಾ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ಹೆಲ್ತ್ ಕೇರ್ ಸೆಗ್ಮೆಂಟ್ಗೂ ನಾವು ಎಂಟರ್ ಆಗ್ತೀವಿ, ಇದಕ್ಕೆ ಅಪ್ರೂವ್ ಸಿಕ್ಕಿದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಆದರೆ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವ್ರ ಪಾಲಿಸೀಸ್ ಇದೆ ಅಲ್ಲ, ಇವಾಗ ಟರ್ಮ್ ಇನ್ಶೂರೆನ್ಸ್ ಆಗಲಿ ಲೈಫ್ ಇನ್ಶೂರೆನ್ಸ್ ಆಗಲಿ ಈ ಪಾಲಿಸೀಸ್ ಪ್ರೀಮಿಯಮ್ಸ್ ಮೇಲೆ 5 to 10% ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ವಿಂಡ್ ಎನರ್ಜಿ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡೋ ಸುಜ್ಲಾನ್ ಎನರ್ಜಿ ಅವರು ಇವತ್ತು ಒಂದು ಅಪ್ಡೇಟ್ ಮಾಡಿದ್ದಾರೆ. ಜಿಂದಾಲ್ ಎನರ್ಜಿ ಸಬ್ಸಿಡರಿ ಆಗಿರೋ GSP ಗ್ರೀನ್ ವಿಂಡ್ ಅವರಿಂದ 302 ಮೆಗಾವಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಆರ್ಡರ್ ಬಂದಿದೆ ಅಂತ ಸುಜ್ಲಾನ್ ಎನರ್ಜಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಸುಜ್ಲಾನ್ ಎನರ್ಜಿ ಅವ್ರ ಹತ್ರ 400 ಮೆಗಾವಾಟ್ಸ್ ಲಾರ್ಜೆಸ್ಟ್ ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಆರ್ಡರ್ ಇರೋದು ಅಂತ, ಅದು ಸಿಂಗಲ್ ಕಸ್ಟಮರ್ ಇಂದ. ಸೊ ಈ ಥರ ಅಪ್ಡೇಟ್ ಮಾಡಿರೋದಕ್ಕೇ ಸುಜ್ಲಾನ್ ಎನರ್ಜಿ ಸ್ಟಾಕ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಬಜಾಜ್ ಆಟೋ, ಈ ಸ್ಟಾಕ್ ನೋಡಿದ್ರಾ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 2% ಫಾಲ್ ಆಗಿದೆ. ಮತ್ತು ಆಲ್ ಟೈಮ್ ಐಸಿಂದ ಆದರೆ 30% ಫಾಲ್ ಆಗಿದೆ. ಇವತ್ತು ಯಾಕೆಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು ಅಂದರೆ ರೀಸೆಂಟಾಗಿ ಲಾಂಚ್ ಮಾಡಿರೋ ಪ್ರಪಂಚಕ್ಕೆ ಮೊದಲನೇ CNG ಬೈಕ್ ಫ್ರೀಡಮ್ 125 ಬೈಕ್ ಇದೆ ಅಲ್ಲ, ಈ ಬೈಕ್ ಪ್ರೈಸ್ನ 10,000 ಕಟ್ ಮಾಡಿದ್ದಾರೆ. ಇನ್ನೂ ಲಾಂಚ್ ಆಗಿ 5 ತಿಂಗಳೇ ಆಗಿರೋದು. ಈ 5 ತಿಂಗಳಲ್ಲೇ 10,000 ಕಟ್ ಮಾಡಿರೋದಕ್ಕೇ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡಿ ಡೀಲರ್ಗೆ ಕಳಿಸಿದ್ದಾರೆ. ಆದರೆ ಈ 80,000 ಯೂನಿಟ್ ಅಲ್ಲಿ ಬರೀ 34,000 ಬೈಕ್ಸ್ ಮಾತ್ರನೇ ಸೇಲ್ ಆಗಿರೋದು. ಅದರಿಂದನೇ ಇಂಟ್ರಾಡೇ ಸೆಷನ್ ಅಲ್ಲಿ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವತ್ತು ಬೆಳಿಗ್ಗೆ UBS ಅವರು ಬಜಾಜ್ ಆಟೋಗೆ ಸೆಲ್ ರೇಟಿಂಗ್ ಕೊಟ್ಟು ಇವಾಗ ಟಾರ್ಗೆಟ್ ಪ್ರೈಸ್ ನೋಡ್ಕೊಂಡ್ರೆ 7,900 ಪರ್ ಶೇರ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.